ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿರ್ತಕ್ಕಂಥ ಕೆಲವು ಸಾಲುಗಳು. ಒಬ್ಬರೇ ಇದ್ದಾಗ ನೀವು ಮಾಡುವ ಆಲೋಚನೆಗಳ ಮೇಲೆ ನಿಗಾ ಇರಲಿ, ಅದೇ ನೀವು ಗುಂಪಿನಲ್ಲಿದ್ದಾಗ ನೀವು ಆಡುವ ಮಾತಿನ ಮೇಲೆ ನಿಗಾ ಇರಲಿ. ವೆರಿ ಗುಡ್ ಮಾರ್ನಿಂಗ್, ದಿಸ್ ಇಸ್ ವಿಸ್ಮಯ ಡೂಯಿಂಗ್ ಮಾಸ್ಟರ್ಸ್ ಇನ್ ಜರ್ಮನಿ. ವೆಲ್ಕಮ್ ಟು ಮೈ ಲೈಫ್. ಇವತ್ತಿನ ನನ್ನ ದಿನ ಒಂದು ಒಳ್ಳೆ ಮಾರ್ನಿಂಗ್ ವಾಕಿಂದ ಸ್ಟಾರ್ಟ್ ಆಯಿತು. ರೀಸೆಂಟಾಗಿ ನಾನು ನನ್ನ ಫ್ರೆಂಡ್ ಅವ್ರ ಅಮ್ಮನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡೋದಕ್ಕೆ ಅಂತಂದೇಳಿ ಹೋದಾಗ ಆಗಿರ್ತಕ್ಕಂಥ ಒಂದು ಪುಟ್ಟ ಇನ್ಸಿಡೆಂಟ್ನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿಂದ ಹೊರಡ್ಬೇಕಾದ್ರೆ ಬೇಗನೆ ಬಿಟ್ಟಿರ್ತೀವಿ, ಆದರೆ ಕನ್ಸ್ಟ್ರಕ್ಷನ್ ಪ್ರಾಬ್ಲಮಿಂದ ಟ್ರೈನ್ ಮಧ್ಯದ್ರಲ್ಲೇ ನಿಲ್ಲುತ್ತೆ. ಆಗ ನಮ್ಮ ಹತ್ರ ಇರ್ತಕ್ಕಂಥ ಲಗೇಜು ಹಾಗೆ ನಾವು ಇರ್ತಕ್ಕಂಥ ಪರಿಸ್ಥಿತಿನ ನೋಡಿಬಿಟ್ಟು ಅಲ್ಲೇ ಇದ್ದಿದ್ದೊಬ್ಬರು ನಮಗೆ ಹೆಲ್ಪ್ನ ಆಫರ್ ಮಾಡ್ತಾರೆ. ನನ್ನ ಹತ್ರ ಕಾರ್ ಇದೆ, ನಾನು ಇದೇ ಊರ್ನೋನು, ಹಾಗೆ ನಾನು ನಿಮ್ಮನ್ನ ಡ್ರಾಪ್ ಮಾಡಬಲ್ಲೆ ಏರ್ಪೋರ್ಟ್ಗೆ, ನಿಮ್ಗೆ ಹೆಂಗಿದ್ರು ಟೈಮ್ ಆಗ್ತಿದೆಯಲ್ಲ ಅಂತಂದೇಳಿ ಹೇಳ್ತಾರೆ. ನಮಗೂ ಕೂಡ ಆಲ್ರೆಡಿ ಫ್ಲೈಟಿಗೆ ಲೇಟ್ ಆಗ್ತಾ ಇದೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಫಸ್ಟು ಒಪ್ಕೊಳ್ತೀವಿ, ಹಾಗೆ ಟ್ರೈನಿಂದ ಕೂಡ ಆಚೆ ಬರ್ತೀವಿ. ಅದಾದಮೇಲೆ ನಂಗೆ ಯಾಕೋ ಬೇಡ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಯಾಕೋ ಅವ್ರು ನಮ್ಮ ಹತ್ರ ನಡ್ಕೊಳ್ತಾ ಇರೋದು ತುಂಬ ವಿಚಿತ್ರ ಅಂತಂದೇಳಿ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಬೇಡ ಅಂತ ಅಂದ್ಬಿಟ್ಟು ನಾವೇ ಕ್ಯಾಬ್ ಬುಕ್ ಮಾಡ್ಕೊಳ್ತೀವಿ, ಪರವಾಗಿಲ್ಲ ನಮಗೆ ಬೇಡ ಅಂತಂದೇಳಿ ಅಂದಾಗ ಅವರು ಇಲ್ಲ ನೀವು ಕ್ಯಾಬ್ ಬುಕ್ ಮಾಡ್ಕೊಳ್ಳೋದಕ್ಕೆಲ್ಲ ಹೋದರೆ ನಿಮಗೆ ತುಂಬ ಜಾಸ್ತಿ ಆಗುತ್ತೆ ಅಂತಂದೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. 100 euros ಕಟ್ಲೆ ಚಾರ್ಜ್ ಮಾಡ್ತಾರೆ, ಅಷ್ಟೊಂದೆಲ್ಲ ಆಗುತ್ತೆ ಅಂತೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾನು ಇಲ್ಲಿ ಯಾವತ್ತೂ ಕ್ಯಾಬ್ನ ಬುಕ್ ಮಾಡಿರಲಿಲ್ಲ, ಹಾಗೆ ಇಲ್ಲಿ ಯಾವ ಆ್ಯಪ್ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನಂಗೆ ಗೊತ್ತಿರಲಿಲ್ಲ. ನನ್ನ ಇಂಟರ್ನೆಟ್ ಬೇರೆ ಅವತ್ತು ಸರಿಯಾಗಿ ವರ್ಕ್ ಆಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಕೇಳೋಣ ಅಂತಂದೇಳಂದರೆ ಅವತ್ತು ಕಾಲ್ ಕೂಡ ಯಾರಿಗೂ ಕನೆಕ್ಟ್ ಆಗ್ತಾ ಇರಲಿಲ್ಲ. ಎಲ್ಲ ಪರಿಸ್ಥಿತಿಗಳು ಅವ್ರ ಜೊತೆ ಹೋಗಬೇಕು ಅಂತಂದೇಳಿನೇ ನಿರ್ಮಾಣ ಮಾಡಿದ್ರು ಕೂಡ ನನಗೆ ಯಾಕೋ ಅವ್ರ ಜೊತೆ ಹೋಗಬೇಕು ಅಂತ ಅನ್ನೋದಕ್ಕೆ ಸರಿ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಹೆಂಗೋ ಪುಣ್ಯಕ್ಕೆ ಪಕ್ಕದಲ್ಲಿರೋ ಟ್ರೈನು ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರು, ನಾವು ಆ ಟ್ರೈನ್ಗೆ ಹೋದ್ವಿ. ಅದಾದಮೇಲೆ ಅವ್ರು ನಮ್ಮನ್ನೇ ಹಿಂಬಾಲಿಸ್ಕೊಂಡು ನಾವಿರ್ತಕ್ಕಂಥ ಬೋಗಿಗೆ ಬಂದುಬಿಟ್ಟು ತಿರ್ಗಾ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾನು ನಿಮಗೆ ಡ್ರಾಪ್ ಮಾಡ್ತೀನಿ, ಏನು ನೀವು ಈ ಥರ ಫಸ್ಟು ಒಪ್ಕೊಂಡಿರೋದಕ್ಕೆ ಆಲ್ರೆಡಿ ನನ್ನ ಹೆಂಡತಿ ಅಲ್ಲಿಂದ ಮನೆಯಿಂದ ಹೊರಟಿದ್ದಾರೆ ಅಂತೆಲ್ಲ ಹೇಳಿ ನಮ್ಮನ್ನು ಪ್ರೆಷರ್ ಹಾಕಿಬಿಟ್ಟು ಆ ಕಾರಣಕ್ಕೋಸ್ಕರನಾದರೂ ನಾವು ಒಪ್ಕೊಳ್ಳಿ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಆದರೆ ನಾವು ಅದಕ್ಕೆ ಏನು ರೆಸ್ಪಾಂಡ್ ಮಾಡದೇ ಇದ್ದಾಗ ಆಮೇಲೆ ಅವ್ರು ನಮ್ಮಿಂದ ದೂರ ಹೊರಟೋದ್ರು. ಹೆಂಗೋ ಮಾಡಿಬಿಟ್ಟು ನಾವು ಆ ಟ್ರೈನಿಂದ ಒಂದು ಸಿಟಿ ಕಡೆ ಹೋಗಿ ಆಮೇಲೆ ಅಲ್ಲಿಂದ ಒಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗ ಅಲ್ಲೇ ಒಂದು ಟ್ಯಾಕ್ಸಿ ಇತ್ತು. ಸೊ ಆ ಟ್ಯಾಕ್ಸಿನ ತೊಗೊಂಡು ಏರ್ಪೋರ್ಟ್ನ ರೀಚ್ ಆಗ್ತೀವಿ. 12:45 ಫ್ಲೈಟ್ನ ನಾವು 11 ಗಂಟೆಗೆ ರೀಚ್ ಆಗ್ತೀವಿ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಬಿ ಅವೇರ್ ಆಫ್ ಸ್ಟ್ರೇಂಜರ್ಸ್, ಯು ನೆವರ್ ನೋ ದೇರ್ ಇಂಟೆನ್ಷನ್.